ಸಾರು ಚಿಕನ್ ಸಾರು. ಇವತ್ ಚಿಕನ್ ಸಾರು ಇರತ್ತಾ? ಇವತ್ ಯಾರು ಬರ್ಬೋದು? ಓಹ್, ನೀವು ಬಂದಾಯ್ತಾ? ಅದೇನೋ ಬಿಡಿ. ಅಮ್ಮ ಯಾವಾಗ ನೆನ್ಪಾಗ್ತಾರೆ ಹೇಳಿ? ಏನಾದ್ರೂ ರುಚಿ ರುಚಿಯಾಗ್ ಬೇಕು ಅಂದಾಗ. ಅಪ್ಪ ಯಾವಾಗ ನೆನ್ಪಾಗ್ತಾರೆ ಹೇಳಿ? ಏನಾದ್ರೂ ಆಚೆಯಿಂದ ಖರೀದಿ ಮಾಡ್ಬೇಕು ಅಂದಾಗ. ಗಲಾಟೆ ಲೂಟಿ ಮಾಡಿದಾಗ ಓನ್ಲಿ ಫ್ರೆಂಡ್ಸ್ ನೆನ್ಪಾಗೋದು. 1:30ಗೆ ಟಣ್ಣಂತ ಹೊಟ್ಟೆ ಚುರ್ರ ಅಂದಾಗ ನಮ್ಮ ಸ್ಟಾರ್ ಸವಿರುಚಿನೇ ನಿಮಗ್ ನೆನ್ಪಾಗೋದು ಅಲ್ವಾ? ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ, ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ. ಪ್ರತಿಯೊಂದು ಸ್ಟಾರ್ ಹಿಂದೆನೂ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಸ್ಟಾರ್ ಇಲ್ಲಿ ರೆಡಿ ಆಗಿದ್ದಾರೆ. 3ನೇ ದಿನ ನಮ್ಮೊಂದಿಗೆ ಯಜ್ಞ ಶೆಟ್ಟಿ. ಅಂಡ್ ಗೆಸ್ ವಾಟ್, ಐ ಫೈನಲಿ ಕ್ರಾಕ್ಡ್ ಇಟ್. ಓ ಮೈ ಗಾಡ್, ಇವತ್ತು ಯಾರ ಕೈ ರುಚಿನ ಟೇಸ್ಟ್ ಮಾಡ್ತೀವಿ ಅಂತ. ಇಟ್ ಇಸ್ ನಾಟ್ ಮಗ್ನ, Not at all. it is not bhagna, Not at all. it is pragna. Very good. Einstein, yeah, seriously. ಬೆಂಗಳೂರಿನ ಐನ್ಸ್ಟೈನ್ ನಾನೇ. ಓಕೆ, ಇವಾಗ ಬಿಲ್ಡಪ್ ಎಲ್ಲ ಸಾಕು. ಲೆಟ್ಸ್ ಕಮ್ ಟು ದ ಪಾಯಿಂಟ್. ವೆಲ್ಕಮ್ ಮಾಡೋಣ. ಲೆಟ್ಸ್ ವೆಲ್ಕಮ್ ಪ್ರಜ್ಞಾ. Hello. ಹೆಲೋ 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 ಹೆಲೋ. Come. Welcome. ಬನ್ನಿ ಪ್ಲೀಸ್ ಟೇಕ್ ಎ ಪ್ಲೇಸಸ್. ಇವಾಗ ಫಸ್ಟ್ ಅಂಡ್ ಫಾರ್ಮೋಸ್ಟ್, Okay. ನೀವಿಬ್ರು ಸಿಸ್ಟರ್ಸ್ ಅಲ್ಲ, ಬಟ್ ಯು ಬೋತ್ ಆರ್ ರಿಲೇಟೆಡ್. Yes. ಹೆಂಗೆ ನಿಮ್ಮ ಪರಿಚಯ ಆಯ್ತು? Wedding ಅಲ್ಲೇ ಸಿಕ್ಕಿರೋದು. ಯಾರ ವೆಡ್ಡಿಂಗು? My sister's wedding. ಸಿಸ್ಟರ್ಸ್ ವೆಡ್ಡಿಂಗ್. ನನ್ನ ಬ್ರದರ್ ಇನ್ ಲಾದು ಸಿಸ್ಟರ್ ಇವಳು. ಸೊ ಆ ರಿಲೇಷನ್ ಅಲ್ಲಿ ಇವಳು ನನ್ ಕಸಿನ್ ಬೀಳ್ತಾಳೆ. ಸೊ ಮೋರ್ ದೆನ್ ಕಸಿನ್, ಫ್ರೆಂಡ್ಸ್. ಸರಿ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಿಮ್ಮ ವೆರಿ ವೆರಿ ಕ್ಲೋಸ್ ಫ್ರೆಂಡ್ ಕಮ್ ಕಸಿನ್ ಕಮ್ ರಿಲೇಷನ್ಗೆ ಏನ್ ಸ್ಪೆಷಲ್ ಆಗಿ ಇವತ್ತು ಅಡಿಗೆ ಮಾಡ್ತಾ ಇದ್ದೀರಾ? ಇವತ್ತು ನಾನು ಮಂಗಳೂರು ಸ್ಪೆಷಲ್ ಅಡಿಗೆ ಮಾಡ್ತಾ ಇದ್ದೀನಿ. ಚಿಕನ್ ಪುಳಿ ಮುಂಚಿ ಅಂತ. ಚಿಕನ್ ಪುಳಿ ಮುಂಚಿ ಅಂತ ಹೇಳಿದ್ರೆ, ಪುಳಿ ಅಂದ್ರೆ ಕನ್ನಡದಲ್ಲಿ ಹುಳಿ, ಹೌದಾ. ಮುಂಚಿ ಅಂತ ಹೇಳಿದ್ರೆ ಚಿಲ್ಲಿ, ಮೆಣಸು. ಓಕೆ, ಸೊ ಪುಳಿ ಮುಂಚಿ ಅಂತ. ಇದು ಮಂಗಳೂರಲ್ಲಿ ಮುಂಚಿನ ಕಾಲದಲ್ಲಿ ಅಜ್ಜಿ ಎಲ್ಲ, ಅದಕ್ಕೆ ಮುಂಚಿ ಅಂತ ಹೆಸರು. ಪುಳಿ ಮುಂಚಿ ಅಂತ. ಮೊದ್ಲು ಅದನ್ನ ಪುಲಿ ಮುಂಚಿ ಅಂತ ಅನ್ಕೊಳ್ತದೆ, ಟೈಗರ್ ಅಂತ. ಅದು ಮಂಗಳೂರಲ್ಲಿ ಪಿಲಿ ಮುಂಚಿ. ಇದು ಪುಳಿ ಪುಲಿಯಾ? ಪಿಲಿ ಪುಳಿ. ಓಕೆ, ಈ ಪುಲಿ ಪಿಲಿ ಇಲಿ ಅದನ್ನೆಲ್ಲ ಸೈಡ್ ಅಲ್ಲಿ ಇಟ್ಬಿಟ್ಟು ಇವಾಗ ನೀವಿಬ್ರು ವೆಡ್ಡಿಂಗ್ ಅಲ್ಲಿ ಮೀಟ್ ಮಾಡಿದ್ರಿ. ಹೌದು. ಅಲ್ಲಂತೂ ನೀವ್ ಅಡಿಗೆ ಮಾಡಿರಲ್ಲ. ಸೊ ಈ ಚಿಕನ್ ಪುಳಿ ಮುಂಚಿ ಹಿಸ್ಟ್ರಿ ಏನು? ವೆನ್ ಡಿಡ್ ಯು ಆಕ್ಚುಲಿ ಫಸ್ಟ್ ಕುಕ್ ಇಟ್ ಫಾರ್ ಯಜ್ಞ? ಫಸ್ಟ್ ಕುಕ್ ಮಾಡೋದು ಇವತ್ತೇ ಅವಳು. ಇಲ್ಲ ಅಲ್ಲ, ಅವಳು ಮಾಡಿದಾಳೆ ಅವಳ ಹಸ್ಬೆಂಡ್ಗೆ. ನಾನು ಇವತ್ತು ಟೇಸ್ಟ್ ಮಾಡ್ತಿರೋದು. ಓಕೆ, ಸೊ ನಿಮಗೋಸ್ಕರ ಇದನ್ನ ಬಿಟ್ಟು ಸ್ಪೆಷಲ್ ಆಗಿ ಏನ್ ಮಾಡಿದ್ದಾರೆ ಅದ್ ನಾನ್ ಹೇಳ್ತೀನಿ. ನೀರ್ ದೋಸೆ ನಿಮ್ಗೆ ಗೊತ್ತಲ್ವಾ, ಒಂದ್ ಸ್ವಲ್ಪ ತೆಳುವಾಗಿರತ್ತೆ ದೋಸೆ. ಇವಳು ಯಾವ ರೇಂಜಿಗೆ ತೆಳು ಮಾಡಿದ್ದು ಅಂದ್ರೆ, ನೀರ್ ದೋಸೆ ನೀರ್ ಆಗ್ಬಿಟ್ಟು ನಾವ್ ಸ್ಪೂನ್ ಅಲ್ಲಿ ತಿನ್ನೋ ತರ ಆಗಿತ್ತು. ಯು ಮೀನ್ ಟು ಸೇ ದೋಸೆ ಹುಡುಕ್ಬೇಕಾಗಿತ್ತು ನೀರಲ್ಲಿ? ನೀರಲ್ಲಿ ಲಿಟ್ರಲಿ ಅದು ಒಂದು ಸೂಪ್ ತರ. ನೀರ್ ದೋಸೆ ತರಾನೇ ಮಾಡಿದ್ದೆ ನಾನು. ಲಿಟ್ರಲ್ ವರ್ಡ್ ತಕ್ಕಾಗ ಹೋಗಿದ್ದಾಳೆ ನೀರ್ ದೋಸೆ ಅಂತ. ಈ ಹಿಸ್ಟ್ರಿ ಆಗಿರೋ ರೆಸಿಪಿ ಮಿಸ್ಟ್ರಿನ ಸ್ವಲ್ಪ ಬ್ರೇಕ್ ಮಾಡೋಣ. ಚಿಕನ್ ಪುಳಿ ಮುಂಚಿ ಮಾಡಕ್ಕೆ ಏನೇನೆಲ್ಲ ಬೇಕು, ಇಂಗ್ರೀಡಿಯೆಂಟ್ಸ್ ರೆಡಿ ಆಗಿದೆ, ಎಷ್ಟೆಷ್ಟು ಅಂತ ಹೇಳ್ಬಿಡಿ. ಸೊ ಒಂದು ಫೈನ್ಲಿ ಚಾಪ್ಡ್ ಈರುಳ್ಳಿ, ಒಂದು ಪಾರ್ಷಲಿ ಚಾಪ್ಡ್ ಈರುಳ್ಳಿ, ಪೆಟ್ಟಿಸ್ಟ್ ಅಂದ್ರೆ ಅರ್ಥ ಕೇಳಿ. ನಾಯಿಗಳು ಇಷ್ಟ ಇಲ್ಲದೆ ಇರೋರ್ನ ಪೆಟ್ಟಿಸ್ಟ್ ಅಂತ ಕರೀತಾರೇನೋ? ಇಲ್ಲ ಮಂಗಳೂರಲ್ಲಿ ಹಂಗಲ್ಲ, ಪೆಟ್ಟಿಸ್ಟ್ ಬೇರೆ. ಮಂಗಳೂರಲ್ಲಿ ಪೆಟ್ಟಿಸ್ಟ್ ಅಂದ್ರೆ ಯಾವಾಗ್ಲೂ ಯಾವುದೇ ಕೆಲ್ಸಕ್ಕೆ ಫಸ್ಟ್ ಹೋಗಿ ನಾನ್ ರೆಡಿ ಆಗಿದ್ದೀನಿ ಅಂತ ಹೇಳೋರಿಗೆ. ನಾನ್ ಅನ್ಕೊಂಡೆ ಯಾರು ಅತಿ ಹೆಚ್ಚು ಪೆಟ್ ತಿಂತಾರೋ
ಅವ್ರನ್ನ ಪೆಟ್ಟಿಸ್ಟ್ ಅಂತೀರಾ? ಹಾಗಿದ್ರೆ ಹೆಸರು ಇವಳಿಗೆ ಹೋಗ್ಬೇಕಿತ್ತು, ನನಗಲ್ಲ. ಅದು ಅವಳಿಗೆ ಜನ್ಮಸಿದ್ಧ ಅಧಿಕಾರ ಅವಳದು. ಕಥೆಗೆ ಆಮೇಲೆ ಬರೋಣ. Yeah. ಸೊ ಪೆಟ್ಟಿಸ್ಟ್ ಅಂಡ್ ಪ್ರಜ್ಞಾ ಪಿ ಪಟಾಕಿ. ಪೆಟ್ಟಿಸ್ಟ್, ಪ್ರಜ್ಞಾ, ಪಟಾಕಿ. ಕಮಾನ್. ಚೆನ್ನಾಗಿದೆ ಅದು. ಸರಿ. ಸೊ ಇದಕ್ಕೆ ನೀವು ಎಣ್ಣೆ ಹಾಕಿದ್ರಿ? ಹೌದು. ಎಷ್ಟು? 1 ಟೀ ಸ್ಪೂನ್? 1 ಟೇಬಲ್ ಸ್ಪೂನ್. 1 ಟೇಬಲ್ ಸ್ಪೂನ್. ಹೌದು. ಅದಾದ್ಮೇಲೆ 8 ಗುಂಟೂರು ಮೆಣಸಿನಕಾಯಿ ಹಾಕ್ತಾ ಇದೀನಿ ನಾನು. ಓನ್ಲಿ 8 ರಿಂದ 9 ಕೌಂಟ್ ಮಾಡಿ ಹಾಕಿ. 9 ಇದೆ ಇದ್ರಲ್ಲಿ. ಅದಕ್ಕೆ 8 ರಿಂದ 9. ಸೊ ಇದಕ್ಕೆ ಇವಾಗ ಒಂದು ಸ್ವಲ್ಪ ಮೆಂತೆ, ಅಂದ್ರೆ ಒಂದು 1/4 ಟೀ ಸ್ಪೂನ್, ಯಾಕಂದ್ರೆ ಅದು ಕಹಿ ಆಗುತ್ತೆ. ಓಕೆ. ಅದಾದ್ಮೇಲೆ ಒಂದು 3 ಎಲ್ಲ ನಾನು ಆಕ್ಚುಲಿ ಟೀ ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ. ಸರಿ. 3 ಟೀ ಸ್ಪೂನ್ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಇವಾಗ. ಓಕೆ. ಕೊತ್ತಂಬರಿ ಬೀಜ 3 ಟೀ ಸ್ಪೂನ್. ಹೌದು. ಅದಾದ್ಮೇಲೆ ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್. ಕೊತ್ತಂಬರಿ ಬೀಜ ಅಂದ್ರೆ ಧನಿಯಾ. ಐ ಹೋಪ್ ಯು ನೋ ಇಟ್ ಮಹಾಜನಗಳೇ. ಈಗ ಎಷ್ಟು ಜೀರಿಗೆ ಹಾಕಿದ್ರಿ? ಸೊ ಎಷ್ಟು ಜೀರಿಗೆ? ಜೀರಿಗೆ ಒಂದು 1/2 ಟೀ ಸ್ಪೂನ್. ಓಕೆ. ನೆಕ್ಸ್ಟ್ ಈರುಳ್ಳಿ. ಓಕೆ. ಈರುಳ್ಳಿ ದೊಡ್ಡದಾಗಿ ಕಟ್ ಮಾಡ್ರೆ ಈರುಳ್ಳಿ? ಹೌದು. ಸೊ ಇದು ಆಲ್ಮೋಸ್ಟ್ ಏನು ಒಂದು ಈರುಳ್ಳಿ, 1 ಫುಲ್ ಈರುಳ್ಳಿ. ಓಕೆ. ಆಮೇಲೆ ಚೆನ್ನಾಗಿ ಸಾಟೆ ಮಾಡೋದು. ಸ್ವಲ್ಪ ಫ್ರೇಗ್ರೆನ್ಸ್ ಬರೋ ತನಕ, ಗಮ್ಮನ ತನಕ. ಸೊ ಇದು ಸ್ವಲ್ಪ ಅಂದ್ರೆ ತುಂಬಾ ಬ್ರೌನ್ ಆಗೋದು ಬೇಡ ಈರುಳ್ಳಿ. ಲೈಟ್ ಆಗಿ ಬ್ರೌನ್. ಲೈಟ್ ಆಗಿ ಚೆನ್ನಾಗಿ ಬ್ರೌನ್ ಆಗ್ಬೇಕು. ಇಲ್ಲ ಲೈಟ್ ಆಗಿ ಬ್ರೌನ್. ಲೈಟ್ ಆಗಿ ಬ್ರೌನ್ ಆಗ್ಬೇಕು. ಸೊ ಆಯ್ತಾ? ಸಾಕು. ಆಫ್ ಮಾಡಿ. ಐ ಆಮ್ ಹೆಲ್ಪಿಂಗ್ ಯು. ಥ್ಯಾಂಕ್ ಯು. ಇದನ್ನ ಇವಾಗ ಗ್ರೈಂಡ್ ಮಾಡಬೇಕು. ಅನ್ಸ್ಬೇಕು. ಹೌದು. ಇದೇ ಸಿಂಪ್ಲೆಸ್ಟ್ ಕೆಲಸ ಅನ್ಸೋದು ಅಷ್ಟೇ. ನೀರ್ ಹಾಕದ? ನೀರ್ ನೀವ್ ಹಾಕಕ್ಕಿಂತ ಮುಂಚೆ ನೀವು ಬ್ಲಾಕ್ ಪೆಂಡರ್ ಅಲ್ಲಿ 2 ಟೈಮ್ಸ್ ಡುಮ್ ಅಂತ ಬಿದ್ದಿದ್ರಂತೆ. ಹೌದು, ಆಕ್ಚುಲಿ ಅದು ನಂದು ಸೆಕೆಂಡ್ ಟೈಮ್. ಫಸ್ಟ್ ಟೈಮ್ ನಾನು ಸಂಪರ್ಕ ಬಿದ್ದಿದ್ದೆ. ಕರೆಕ್ಟ್. ಸೆಕೆಂಡ್ ಟೈಮ್ ಸ್ಟ್ರಿಕ್ಟ್ಲಿ ಫಾರ್ ಸ್ವಿಮ್ಮರ್ಸ್ ಅಂತ ಒಂದು ಕ್ಯಾನನ್ ಬಾಲ್ ಬರುತ್ತೆ ಗೊತ್ತಾ, 20 ಫೀಟ್ ಹೈ ಇಂದ ಒಂದು ಟ್ಯೂಬ್ ತರ ಹೋಗುತ್ತೆ, ಅದರಿಂದ ಹೋಗಿಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಹೋಗೋದು. ಅಲ್ಲಿ ಸ್ಟ್ರಿಕ್ಟ್ಲಿ ಫಾರ್ ಸ್ವಿಮ್ಮರ್ಸ್ ಅಂತ ಬರ್ದಿತ್ತು. ನನಗೆ ಅದನ್ನ ಟ್ರೈ ಮಾಡ್ಬೇಕು ಹೆಂಗಿದ್ರು. 2 ಸಲ ಗಾರ್ಡ್ ಇದ್ದ. 2 ಸಲ ಹೋದೆ, ಆ ಮ್ಯಾಟ್ ತಗೊಂಡೆಲ್ಲ ಅಮ್ಯೂಸ್ಮೆಂಟ್ ಪಾರ್ಕ್ ಹೋದೆ. ಅವ್ರು ನನ್ನ ಹೊರಗೆ ಬಿಡ್ಲಿಲ್ಲ. ಇಲ್ಲ. ಥರ್ಡ್ ಟೈಮ್ ಏನಾಯ್ತು, ಯಾರಿಗೂ ಹೇಳ್ದೆ ಮೇಲ್ ಹೋಗಿದ್ದೆ. ದುಮಕತೆ ಬಂದೆ ಕೆಳಗೆ. ಕೆಳಗೆ ಬರ್ತಾನೆ ನೋಡ್ತಾ ಇದೀನಿ ಗಾರ್ಡ್ ಇಲ್ಲ. ನಾನ್ ಸೀದಾ ಒಳಗೆ. ನನ್ಗೆ ಒಂದೇ ಒಂದ್ ವಿಷಯ ಗೊತ್ತಿತ್ತು, ನೀರಲ್ಲಿ ಹೋದ್ರೆ ಮೂಗ್ ಹಿಡ್ಕೊಂಡ್ ಮೇಲ್ ಬರ್ತೀಯ ಅಂತ. 3 ಸಲ ಮೇಲ್ ಬಂದೆ. ಯಾರೋ ಪುಣ್ಯಾಕ ನನ್ ಫ್ರೆಂಡೇ ನೋಡ್ಲ. ಕರೆಕ್ಟ್ ಅಂದ್ರು, ಚೆನ್ನಾಗ್ ಬೈದ್ರು. ಅದೇ ಲಾಸ್ಟ್. ಅದಕ್ಕಾದ್ಮೇಲೆ ಈಗ ನಾನ್ ಸ್ವಿಮ್ಮಿಂಗ್ ಕಲ್ತಿರೋದು. ಒಂದ್ ಮಾತ್ರ ಗೊತ್ತಾಯ್ತು, ಚಾನ್ಸ್ ಸಿಗ್ದಾಗೆಲ್ಲ ನೀರಲ್ಲಿ ಧುಮುಕ್ತೀರಾ ನೀವು ಅಂತ. ಮಂಗ್ಳೂರ್ ಕಡೆ ಅಲ್ವಾ? ಮಂಗಳೂರು ಹುಡುಗಿಯಾಗಿ ಸದ್ಯ ನೀರಂದ್ರೆ ಸ್ವಲ್ಪ ಇಷ್ಟ ಆಗಿಲ್ಲ. ಇವಾಗ ಹಾಕಿ ನೀರ್ ಅದಕ್ಕೆ. ಅದಕ್ಕಿಂತ ಮುಂಚೆ ನಾವು ಒಂದು 5 ಬೆಳ್ಳುಳ್ಳಿ ಹಾಕ್ಬೇಕು. 1 2 3 ವೆರಿ ಪರ್ಟಿಕ್ಯುಲರ್ ಅಬೌಟ್ ದಟ್. 8 ಗಂಟು 5 ಸ್ಕೂಲಲ್ಲಿ ಮ್ಯಾಥ್ ಅಲ್ಲಿ ಫುಲ್ ಮಾರ್ಕ್ಸ್. ಅದ್ ಹೇಗೂ ಹುಟ್ಟಿದೀವಿ, ಎಂಜಾಯ್ ಮಾಡೋಣ. ಒಂದ್ ಮಾತ್ರ ಕನ್ಫರ್ಮ್ ಆಯ್ತು, ಇವ್ರ ಕೈಯಲ್ಲಿ ಸೌಟ್ ಅಲ್ಲ ಲಾಂಗ್ ಇರ್ಬೇಕಾಗಿತ್ತು. ಅದ್ರಲ್ಲೂ ತಿಂದೆ ಅಲ್ಲ? ಹೌದು, ಸೌತಲ್ಲಿ ಮತ್ತೆ ಏನದು ಚಪಾತಿ ಕೋಲಲ್ಲಿ ಲಟ್ಟಂಗೆ ಎಲ್ಲದ್ರಲ್ಲೂ
ಅವ್ರ ಅಮ್ಮ ಇವಳಿಗೆ ಹೊಡ್ದೇ ಇರೋ ಮಂಗಳೂರು ಕಡೆ ಒಂದು ನಾಗರ ಬೆತ್ತ ಅಂತ ತುಂಬಾ ಫೇಮಸ್. ಅದು ಸ್ವಲ್ಪ ಅಂದ್ರೆ ನಾವು ಚಿಕ್ಕದಿರುವಾಗ ಇವಾಗ ಏನಾದ್ರು ತರಲೆ ಮಾಡಿದ್ರೆ ನಾವು ಯೂಶಲಿ ಎಲ್ಲ ತಂದೆ ತಾಯಿ ಒಂದು ಕೋಲ್ ತಂದು ಹೊಡಿತಾರಲ್ವಾ, ಇದು ಎಕ್ಸ್ಪೀರಿಯನ್ಸ್ ಲಾಸ್ಟ್ ಅದು. ನಾವ್ ಅದನ್ನ ಹೇಗೂ ಕಟ್ ಮಾಡಿ ಸೈಡ್ ಅಲ್ಲಿ ಇಡ್ತೀವಿ ಅಥವಾ ಎಲ್ಲಾದ್ರೂ ಬಚ್ಚಿಡ್ತೀವಿ. ಸೊ ಅಮ್ಮನ್ ಗೊತ್ತಿತ್ತು ಇದು ಏನು ವರ್ಕೌಟ್ ಆಗಲ್ಲ ಅಂತ, ಅದಕ್ಕೆ ನಾಗರ ಬೆತ್ತ ಅಂತ ಅದನ್ನ ಕಟ್ ಮಾಡೋದಿಕ್ ಸಾಧ್ಯನೇ ಇಲ್ಲ. ಸೊ ಅದನ್ನ ಸ್ವಲ್ಪ ಫೇಮಸ್. ನಾನು ಆಕ್ಚುಲಿ ಅಷ್ಟೇ ತರಲೆ ಮಾಡ್ತಾ ಇದ್ದೆ, ಬಟ್ ಇವಾಗ ತುಂಬಾ ಒಳ್ಳೆ ಹುಡುಗಿ ನಾನು. ಅದನ್ನ ಅವಳೇ ಹೇಳ್ಕೊಳ್ಳೋದು. ಐ ಕ್ಯಾನ್ ಬಿಲೀವ್ ಇಟ್. ಬನ್ನಿ ಗಿರ್ರ ಅನ್ಸೋಣ. ಇದು ಇನ್ನು ಆಕ್ಚುಲಿ ರೆಡ್ ಆಗ್ಬೇಕು. ಇವಾಗ ಆಡ್ ಮಾಡ್ತೀರಾ ಮತ್ತೆ? ಇಲ್ಲ ಅಂದ್ರೆ ನಾನು ಸ್ವಲ್ಪ ಜಾಸ್ತಿನೇ ಹಳದಿ ಹಾಕಿದ್ದೆ, ಸೊ ಬ್ಯಾಲೆನ್ಸ್ ಎಲ್ಲೋ ಜಾಸ್ತಿ ಬಂತು. ಇಲ್ಲ ಅಂತ ಹೇಳಿದ್ರೆ ಜಾಸ್ತಿ ಮೆಣಸು ಹಾಕಿದ್ರೆ ರೆಡ್ ಜಾಸ್ತಿ ಬರುತ್ತೆ, ರೆಡ್ ಕಾಲ ಬರೋದು, ಎಲ್ಲೋ ಕಡಿಮೆ ಬರುತ್ತೆ. ಇದು ಸಾಕಾ ಈಗ? ಸಾಕು. ಸೊ ಮಹಾಜನಗಳೇ, ಇನ್ನು ಕೆಂಪಾಕ್ಬೇಕು ಅಂದ್ರೆ ಪ್ಲೀಸ್ ಟು ಬಿ ಆಡಿಂಗ್ ಮೋರ್ ರೆಡ್ ಚಿಲೀಸ್, ಆಸ್ ಸಿಂಪಲ್ ಆಸ್ ದಟ್. ಚಿಕನ್ ಕಾಯ್ತಾ ಇದೆ. ನಂಗೊಂದ್ ಕಡಾಯಿ ಬೇಕಿತ್ತು ಎಣ್ಣೆ. ಮಂಗಳೂರಲ್ಲಿ ಜಾಸ್ತಿಯಾಗಿ ನಾವು ಕೋಕೋನಟ್ ಆಯಿಲ್ ನ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ನಿಮಗೋಸ್ಕರ ಸ್ಪೆಷಲ್ ಆಗಿ ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇಟ್ಟಿದ್ದೀವಿ. ಗುಡ್ ಇನಫ್. ಸೊ ಇದು 1 ಟೇಬಲ್ ಸ್ಪೂನ್. 1 ಟೇಬಲ್ ಸ್ಪೂನ್ ಎಣ್ಣೆ. ಸ್ವಲ್ಪ ಜೀರಿಗೆ ಹಾಕ್ಬಹುದು ಹೆಸರಿಗೆ. ನಾನು ಆಕ್ಚುಲಿ ಕಲಿತಾ ಇರೋದು. ನೀನು ಕೌಂಟ್ ಮಾಡಿಲ್ಲ. ಇಲ್ಲ. ಆಮೇಲೆ ಒಂದು ಹಾಫ್ ಈರುಳ್ಳಿ ಹಾಕ್ತಾ ಇದೀನಿ. ಕೌಂಟ್ ಮಾಡೋಕೆ ಇರೋದ್ ಒಂದ್ 4, ಅದನ್ನೇನ್ ಮಿಗಿಸ್ತಾ ಇದ್ರೆ ಹಾಕ್ಬಿಡಿ ಪಾಪ. ಕೌಂಟ್ ಮಾಡ್ತಿದ್ದಾರೆ, ಅರ್ಥ ಆಗ್ತಿಲ್ವಾ? ಇವಾಗ ಗೊತ್ತಾಗ್ತಾ ಇದೆ. ಓಕೆ. ಸೊ ಇದು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಿದ್ರೆ ಫ್ರೈ ಮಾಡ್ಬೇಕು. ಸೊ ಈಗ ಇವಾಗ ಇದನ್ನ ಹಾಕ್ಬೋದು. ಓಕೆ, ಬ್ಯೂಟಿಫುಲ್. ಕರೆಕ್ಟ್ ಆಗಿ ಲವ್ಲಿ ಆರೆಂಜ್ ಶೇಡ್ ತಗೊಂಡಿದೆ. ಆಕ್ಚುಲಿ ರೆಡ್ ಶೇಡ್ ಇರ್ಬೇಕು. ನಾನು ಸ್ವಲ್ಪ ಅಂದ್ರೆ ಮೆಣಸಿನಕಾಯಿ ಕಡಿಮೆ ಹಾಕಿದೆ, ಸ್ವಲ್ಪ ಹಲ್ದಿ ಜಾಸ್ತಿ ಹಾಕಿದ್ನಲ್ಲ. ಸೊ ಇದು ನಮ್ಮ ಸ್ಪೆಷಲ್ ಪುಳಿ ಮುಂಚೆ. ಸೊ ಇದಕ್ಕೆ ಉಪ್ಪು ಹಾಕಿಲ್ಲ ನಾನು. ಕರೆಕ್ಟ್ ಒಂದು 2 ಟೀಸ್ಪೂನ್ ಉಪ್ಪು. ಇದಿವಾಗ ಚೆನ್ನಾಗಿ ಬಾಯ್ಲ್ ಆಗ್ಬೇಕಾ? ಹೌದು. ಇವಾಗ ನಾನು ಇದಕ್ಕೆ ಚಿಕನ್ ಹಾಕ್ತಾ ಇದ್ದೀನಿ. ಚಿಕನ್ ಇಸ್ ಗೋಯಿಂಗ್ ಇನ್. ಇಟ್ಸ್ ಗೋಯಿಂಗ್ ಟು ಗೆಟ್ ಬಾಯ್ಲ್ಡ್ ಅಂಡ್ ಕುಕ್ಡ್. ಸಾಕು. ಉಪ್ಪು ಸಾಕಾ? ಅಮೇಜಿಂಗ್. ಟೇಸ್ಟ್ ಮಾಡ್ತೀರಾ? ನೀನ್ ಮಾಡು. ನಾನೇ ನಾನ್ ಮಾಡ್ತೀನಿ. ಕಮ್ ಆನ್, ವೇರ್ ಇಸ್ ದ ಸ್ಪೂನ್? ವಿ ವಿಲ್ ಟೇಕ್ ದ ರಿಸ್ಕ್ ಬಿಕಾಸ್ ಐ ಬಿಲೀವ್ ಇನ್ ಯು. ನಾವು ನಮ್ಮ ಟೇಸ್ಟಿಂಗ್ ಟೆಕ್ನಿಕ್ ಟ್ರೈ ಮಾಡ್ತಾ ಇದೀವಿ. ಇದೊಂದು ಹೊಸ ಟೆಕ್ನಿಕ್ ಆಯ್ತಾ ಅಂತ ಇಲ್ಲಿ ಈ ಶೋ ಅಲ್ಲಿ ಇಲ್ಲಿ ಹಾಕ್ಬಿಟ್ಟು ಟೇಸ್ಟ್ ಮಾಡ್ಬೇಕಂತ. ಆಸ್ ಇಫ್ ಯು ನೋ ದಟ್ ಟಕೀಲಾ ಥಿಂಗ್ ತರ ಇದೆ. ಪರ್ಫೆಕ್ಟಾ? ವಾವ್ ಪ್ರಜ್ಞಾ, ಏನ್ ಹೇಳಿದ್ರಿ ನೀವು? ಅದು ಲಾಲ್ ಕಿಲಾ ಅಲ್ವಾ? ಲಾಲ್ ಕಿಲಾ. ನನ್ ಕಿವಿಗೆ ಏನೋ ಬೇರೆ ಕಿಲಾ ಬಿತ್ತು, ನಿಮ್ಗೆ ಅದೇ ಕೇಳಿಸುತ್ತೆ ಅಲ್ವಾ? ಕರೆಕ್ಟ್. ತುಂಬಾ ಚೆನ್ನಾಗಿದೆ. ಹೌದಾ? ನಿಮ್ ಕಿಲಾಗಿಂತ ಇದ್ರಲ್ಲಿ ಭಾರಿ ಕಿಲಾ ಆಗಿದೆಯಾ ಇದು? ಭಾರಿ ಕಿಕ್ಕಿದೆ. ಓಕೆ. ಖಾರ, ಹುಳಿ, ಪ್ರೀತಿ, ಕೈ ರುಚಿ ಎಲ್ಲ ಪರ್ಫೆಕ್ಟ್. ಆವಲಿಯಾ? ನಾವು ಟೇಸ್ಟ್ ತಗೊಳ್ಳಿ. ಒಂದೇ ಸ್ಪೂನ್ ಅಂತ. ನಾನ್ ನಿಮ್ ಕಿಲಾ ತರ ಟೇಸ್ಟ್ ಮಾಡಲ್ಲ. ಹಂಗೆ ಡೈರೆಕ್ಟ್ ಉಪ್ಪು ಮಾಡ್ಕೊಳ್ಳಿ. ಬ್ರಿಲಿಯಂಟ್ ಅಲ್ಲ? ವೆರಿ ನೈಸ್. ಶಾಬಾಷ್. ವೆರಿ ನೈಸ್ ಪ್ರಜ್ಞಾ. ಮಂಗಳೂರಲ್ಲಿ ಒಂದು ಅರಮನೆ ಕಟ್ಸ್ಕೊಡ್ತಾರೆ. ಹೌದೌದು, ಮಾಡಿದ್ರೆ ಅಷ್ಟ ಫಸ್ಟ್ ದೊಡ್ಡಮ್ಮ ಇವಳಿಗೆ. ಸೊ ಫೈನಲ್ ಟಚ್ ಏನಂತ ಹೇಳಿದ್ರೆ ಒಗ್ಗರಣೆ ಹಾಕ್ಬೇಕು. ಕಮ್ ಆನ್, ಲೆಟ್ಸ್ ಡು ಇಟ್. ಒಗ್ಗರಣೆಗೆ ನಂಗೊಂದು ಚಿಕ್ಕ ಪ್ಯಾನ್ ಬೇಕು. ನಾವೇ ಸ್ಪೆಷಲ್ ಒಗ್ಗರಣೆಗೆ ಈ ಸೈಜ್ ಅದ್ ಪೂರ್ತಿ ಆನಿಯನ್ ಹಾಕ್ತೋ ಇಲ್ವಾ? ಇಲ್ಲ. ಓಕೆ, ಇವಾಗ ಏನ್ ಕೊಡ್ಲಿ? ಎಣ್ಣೆ ಸುಮ್ನೆ ಹಂಗೆ ಒಂಚೂರು ಒಗ್ಗರಣೆಗೆ. ಇಲ್ಲ, ತುಂಬಾ ಜಾಸ್ತಿನೇ ಹಾಕ್ಬೇಕಾ ಎಣ್ಣೆ? ಇವಾಗ ದೊಡ್ಡ ಪ್ಯಾನ್ ಯೂಸ್ ಮಾಡ್ತೀರಾ? 2 ಸ್ಪೂನ್. 2 ಟೇಬಲ್ ಸ್ಪೂನ್. ಇದು ಡೀಪ್ ಫ್ರೈ ಆಗ್ಬೇಕಲ್ವಾ ಆನಿಯನ್? ಓಕೆ. ಕ್ರಿಸ್ಪಿ ಆನಿಯನ್ ತರ ಮಾಡ್ಬೇಕು. ಓಕೆ, ಹಾಕಿ. ಅದಕ್ಕೆ ಚಿಕ್ಕ ಬಾಂಡಿಗೆ ಹೇಳಿದ ನೀನು. ಸ್ಮಾರ್ಟ್. ಇವಾಗ ಈರುಳ್ಳಿ ಹಾಕೋಣ. ಈರುಳ್ಳಿ ಇದು ಫೈನ್ಲಿ ಚಾಪ್ಡ್ ಈರುಳ್ಳಿ. ಸರಿ. ಇದನ್ನ ಲೆಕ್ಕ ಮಾಡಾಕ್ತಿಯಾ? ಇಲ್ಲ, ನಾನ್ ಬರೀ ಫೈನ್ಲಿ ಚಾಪ್ ತೆಗಿತಾ ಇದ್ದೀನಿ.
ಬೇಡ ಹಾಕು ಪರವಾಗಿಲ್ಲ, ನಾವೇ ತಿನ್ನೋದು. ಓಕೆ, ಇದು ಇವಾಗ ಡೀಪ್ ಫ್ರೈ ಆಗ್ಬೇಕು. ಬಿಸಿ ಆಗ್ತಿದೆ. ಎಸ್, ನೋ ದಟ್ಸ್ ಎ ಟೇಸ್ಟ್. ಆಕ್ಚುಲಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಆದಾಗ ಒಂದು ಬೇರೆನೆ ಫ್ರೇಗ್ರೆನ್ಸ್ ಬರುತ್ತೆ. ಡಾರ್ಕ್ ಇವಾಗ ಕ್ರಿಸ್ಪಿ ಮಾಡಿದಾಳೆ ಇವಳು ಕೂತ್ಕೊಂಡು, PhD ಮಾಡಿದ್ದಾರೆ. ಟ್ರೈ ಮಾಡ್ಕೊಂಡು ಈ ಲೆವೆಲ್ಗೆ ಏನ್ ಸ್ಮೆಲ್ ಬಂದಿದೆ, ಈ ಲೆವೆಲ್ಗೆ ಏನ್ ಸ್ಮೆಲ್ ಬಂದಿದೆ. ಮುಂದಿನ ದಿನಗಳಲ್ಲಿ PhD ಮಾಡಿ ಥೀಸಿಸ್ ಬರೀತಾರೆ ಈರುಳ್ಳಿ ಬಗ್ಗೆ. ಆನಿಯನ್ ಫ್ರೈಯಿಂಗ್ ಥೀಸಿಸ್. ಸರಿ, ಸೊ we are done. Yes, okay, switch off the pan. Okay, so ಅದನ್ನ ಓಪನ್ ಮಾಡ್ತೀನಿ. ಕಮಾನ್, ಇದನ್ನ ಇವಾಗ ಚಿಶ್ ಅಂತ ಹಾಕಿ. ಐ ಲೈಕ್ ದಟ್ ಸೌಂಡ್. ನೀಚು ಇಷ್ಟ ಆಗತ್ತೆ. ರೆಡಿ ಸ್ಟಡಿ ಗೋ. ನಿಮ್ನ ಆ ಕಡೆ ತಳ್ಳಿಬಿಟ್ಟು ಅವಳು ಹಾಕ್ತಾ ಇದ್ದಾಳೆ ನೋಡಿ. ಸದ್ಯ ನನ್ನ ಅದ್ರಲ್ಲಿ ತಳ್ಳಿಲ್ವಲ್ಲ. ಬೈದವೆ ಈ ತಳ್ಳು ಅಂದ ತಕ್ಷಣ ಜ್ಞಾಪಕ ಬಂತು ನನಗೆ. ಒಂದು ಸ್ಮಾಲ್ ಕಾರಲ್ಲಿ 8 ಜನನ ತುರ್ಕಿ ತಳ್ಳಿ ಏನೋ ಒಂದು ಟ್ರಿಪ್ ಇನ್ನೊಂದು ಗಾಡಿಯಲ್ಲಿ ಕೂತ್ಕೊಳ್ಳಲ್ಲ ಅಂತ ಎಷ್ಟು ಜನ ಇದ್ವಿ ಅಷ್ಟು ಜನ ಒಂದು ಗಾಡಿಯಲ್ಲಿ ಕೂತ್ಕೊಂಡು ಲಿಟ್ರಲಿ ಅದು ಸ್ಟಫ್ಡ್ ಆಗಿ ಹೋಗಿದೀವಿ. ಐ ವಾಸ್ ಡ್ರೈವಿಂಗ್, ಸೊ ಐ ವಾಸ್ ಸೇಫ್. ಎಂಟೈರ್ ಕಾರಲ್ಲಿ ನಾವು ಎಷ್ಟು ಫಿಮೇಲ್ ಪಾಪ್ಯುಲೇಷನ್ ಇದ್ವಿ. her husband was the only guy sitting. Poor thing, he had to listen to our chit chat continuously. ಲಕ್ಕಿನೋ ನನಗೆ ಗೊತ್ತಿಲ್ಲ. ಪಾಪ ಹೊರಗಡೆ ರೋಡ್ ಅಲ್ಲಿ ಹೋಗೋರೆಲ್ಲ ಏನಪ್ಪ ಕ್ರೇಜಿ ಫ್ಯಾಮಿಲಿ. ಇಂಪಾರ್ಟೆಂಟ್ ಕ್ವೆಶ್ಚನ್, ಅವರು ಡ್ರೈವರ್ ಸೀಟ್ ಅಲ್ಲಿ ಇದ್ರ ಅಥವಾ ನಾನ್ ಡ್ರೈವ್ ಮಾಡ್ತಾ ಇದ್ದೆ. then is definitely ಅವ್ರ lucky. ಸೀಟ್ ಅಲ್ಲಿ ನಾನು ಇದ್ದಿದ್ದು. then is definitely lucky. ಪಾಪ ಇದು ಲೈಕ್ ಸ್ಯಾಂಡ್ವಿಚ್ ಆಗಿ ಹೆಣ್ಮಕ್ಳ ಮದುವೆ. ಅಯ್ಯೋ ಇಲ್ಲ, ಅದ್ ಕೇಳ್ಬೇಡಿ, ಅವ್ರ ಪಾಪ ಕಿವಿ ಏನಾಗಿರುತ್ತೋ. ಒಂದ್ ಬ್ಯಾಕ್ ಸೀಟ್ ಅಲ್ಲಿ ಬರೀ ಒಂದು 5-6 ಜನ, ಫ್ರಂಟ್ ಸೀಟ್ ಅಲ್ಲಿ ಡ್ರೈವರ್ ಸೀಟ್ ಅಲ್ಲಿ ಬರೀ ಒಬ್ಬರೇ ಕೂತಿದ್ದು, ಮೇಲೆ ಮಿಕ್ಕಿದೆಲ್ಲ ಎಲ್ಲ ಒಬ್ಬೊಬ್ರು ಲ್ಯಾಪ್ ಮೇಲೆ on top. But it was fun going like that. It was fun. ಎಲ್ಲರೂ ನಮ್ನೆ ನೋಡ್ತಾ ಇದ್ರು. ಇಮ್ಯಾಜಿನ್ ಅಷ್ಟು ಜನ ಸೇರ್ಬಿಟ್ಟು ಒಂದೇ ಸಲ ಮಾತಾಡಿದ್ರೆ ಎಷ್ಟು ನಾಯ್ಸ್ ಕ್ರಿಯೇಟ್ ಆಗುತ್ತೆ ಅಲ್ವಾ? ಯಾ, ಇದನ್ನ ತಿನ್ಬೇಕು ಅಂದ್ರೆ ಫಸ್ಟ್ ಮಿಮಿಕ್ರಿ ಮಾಡ್ಬೇಕು, ಮಾಡಿದ್ರೇನೆ ಸಿಗೋದು. ಯಾರ್ ನಾ ಮಿಮಿಕ್ರಿ ಮಾಡೋಣ? ನಾನು ಮಿಮಿಕ್ರಿ ಎಲ್ಲ ಮಾಡ್ತಿರ್ಲಿಲ್ಲ, ಬೈತಾ ಇದ್ದಿದ್ ನಾನು ಎಲ್ಲರೂ. ಓಕೆ, ವಿ ವಾಂಟ್ ಅ ಸ್ಯಾಂಪಲ್, ಕಮ್ ಆನ್, ಗೋ ಫಾರ್ ಇಟ್. ಇಲ್ಲ, ಯಾರೋ ಕಂಟಿನ್ಯೂಸ್ಲಿ ಹಾರ್ನ್ ಮಾಡ್ತಾ ಇದ್ರೆ ಮುಂದೆ ಎಲ್ಲ ಗಾಡಿ ಇರತ್ತೆ. ನಾನು ಇಲ್ಲಿ ಏನ್ ಸಂಸಾರ ಮಾಡಕ್ ಬಂದಿರೋದ, ನಾನು ಹೋಗ್ತಾ ಇರತ್ತೆ, ನೀರು 1 ನಿಮಿಷ ಅಂತ ಹಿಂಗೆ ಹೋಗೋ. ಎಲ್ಲರಿಗೂ ಬೈತಾ ಹೋಗೋದು, ಆ ಕಡೆ ಬೈಯೋದು, ಈ ಕಡೆ ಬೈಯೋದು. ಬ್ಯಾಂಗ್ಳೂರಲ್ಲಿ ಇದ್ರೆ ಬೈಕೊಂಡೇ ಇರ್ಬೇಕು, ಟ್ರಾಫಿಕ್ ಅಲ್ಲಿ ಎಸ್ಪೆಷಲಿ. ಓಕೆ, ಇವಾಗ ನಾವು 2 in 1 ಕೆಲಸ ಮಾಡೋಣ. ಲೆಟ್ಸ್ ಮೂವ್ ಟು ದ ಡೈನಿಂಗ್ ಟೇಬಲ್. ಫುಲ್ ಮಿಂಚಿಂಗ್ ಆಗಿರೋ ಚಿಕನ್ ಪುಳಿ ಮುಂಚಿ ಹೇಗ್ ಮಾಡಿದ್ವಿ ಅಂತ ನೋಡಿದ್ವಿ. ಬಟ್ 1 ರೌಂಡ್ ಇಂಗ್ರೀಡಿಯೆಂಟ್ಸ್ ಮತ್ತೆ ನೋಡೋಣ. ಒಂದು ಸಣ್ಣ ರೀಕ್ಯಾಪ್ ನಿಮಗೋಸ್ಕರ. ಚಿಕನ್ ಪುಳಿ ಮುಂಚಿ ಬೇಕಾಗುವ ಸಾಮಗ್ರಿಗಳು: ಎಣ್ಣೆ, ಒಣಮೆಣಸಿನಕಾಯಿ, ಮೆಂತ್ಯ ಕಾಳು, ಧನಿಯಾ, ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಅರಿಶಿಣ, ಚಿಕನ್. ಮಾಡುವ ವಿಧಾನ: ಬಾಣಲೆಗೆ ಎಣ್ಣೆ, ಒಣಮೆಣಸಿನಕಾಯಿ, ಮೆಂತ್ಯ ಕಾಳು, ಜೀರಿಗೆ, ಉದ್ದವಾಗಿ ಹಚ್ಚಿದ ಈರುಳ್ಳಿ ಹಾಕಿ ಅದು ಗೋಲ್ಡನ್ ಬ್ರೌನ್ ಕಲರ್ ಬರುವ ತನಕ ಹುರಿದುಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ ಬೆಳ್ಳುಳ್ಳಿ, ಕರಿಬೇವು, ಅರಿಶಿಣ, ಹುಣಸೆ ಹುಳಿ ಸೇರಿಸಿ ರುಬ್ಕೊಳ್ಳಿ. ಬಾಣಲೆಗೆ ಎಣ್ಣೆ, ಜೀರಿಗೆ, ಈರುಳ್ಳಿ, ರುಬ್ಬಿದ ಮಿಶ್ರಣ, ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಕ್ಲೀನ್ ಮಾಡಿದ ಚಿಕನ್ ಹಾಕಿ ಬೇಯಲು ಬಿಟ್ಟು ಮತ್ತೊಂದು ಬಾಣಲೆಗೆ ಎಣ್ಣೆ, ಸಣ್ಣಗೆ ಹಚ್ಚಿದ ಈರುಳ್ಳಿ, ಸಾಸಿವೆ ಹಾಕಿ ಒಗ್ಗರಣೆ ತಯಾರಿಸಿ ಬೇಯ್ತಾ ಇರೋ ಮಿಶ್ರಣಕ್ಕೆ ಸೇರಿಸಿದ್ರೆ ಟೇಸ್ಟಿ ಚಿಕನ್ ಪುಳಿ ಮುಂಚಿ ತಯಾರಿ. ದಿಸ್ ಇಸ್ ಮೈ ಫೇವರಿಟ್ ಪ್ಲೇಸ್ ಟು ಈಟ್ ಅಲ್ಲ? ಈಟ್ ಅಂಡ್ ಚಿಟ್ ಚಾಟ್. ಬಟ್ ಈ ತರ ಊಟ ಮಾಡೋ ಟೈಮಲ್ಲಿ ಅಮ್ಮನ್ ಮಿಸ್ ಮಾಡ್ಕೊಳ್ತೀರಾ? ಊಟ ಮಾಡ್ಬೇಕಾದ್ರೆ ಅಲ್ಲ, ಎಂಟೈರ್ ಡೇ. ಐ ಮೀನ್ ಶಿ ಈಸ್ ಡೆಫಿನೆಟ್ಲಿ ದೇರ್, ಕಾನ್ಸ್ಟೆಂಟ್ಲಿ ಒಂದ್ ಥಾಟ್ ಇದ್ದೇ ಇರತ್ತಲ್ವಾ ವೆನ್ ವಿ ಆರ್ ಅವೇ. ಕಂಟಿನ್ಯೂಸ್ಲಿ ಹೊರಗೆ ಊಟ ಮಾಡಿದ್ರಂತೂ ಮಮ್ಮಿನ ತುಂಬಾ ಮಿಸ್ ಮಾಡ್ತೀವಿ. ತಿನ್ನಿ ನಿಮ್ಗೋಸ್ಕರ ಮಾಡಿ. ಸೋ ಸ್ವೀಟ್. ಕೇಳಿದ್ರ ನನಗೋಸ್ಕರ ಮಾಡಿದ್ದು ಅಂತೆ. ಐ ಹೈಜಾಕ್ ಕರ್ಸಿರೋ ಪೊಕ್ಕಡೆ. ನಿಜ. ಪೊಕ್ಕಡೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಪಕ್ಕಡೆ ಅಲ್ಲ, ಅದು ನಿಜ ನಿಜ. ಚಪಾತಿ. ಓಯಾ ಪ್ಲೀಸ್, ಚಪಾತಿ. ಅಟ್ಲೀಸ್ಟ್ ನೀವು ಚಪಾತಿ ಸೌತೆಕಾಯಿ ತಿನ್ನಿ, ನಮ್ಗೆ ಹೊಟ್ಟೆ ನೋವು ಬರುತ್ತೆ ಒಬ್ರೆ ತಿಂದ್ರೆ. ನೀವು ಹೊಟ್ಟೆ ನೋವು ಮಾಡಿದ್ರೆ ಸಾಕು. ಓಕೆ ಓಕೆ ಓಕೆ, ಲೆಟ್ಸ್ ಎಂಜಾಯ್ ದ ಫುಡ್. ಕಮ್ ಆನ್. ಚಿಕನ್ perfect taste, except for color. Same. ನಾನು ಸೇಮ್. ನನ್ನ ಲೈಫಲ್ಲಿ ಪುಳಿ ಮುಂಚೆ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇರೋದು. ಚೆನ್ನಾಗಿದೆಯಲ್ಲ? ನನ್ನ ಪ್ರಕಾರ ದಿಸ್ ಇಸ್ ದಿ ಬೆಸ್ಟ್. Yeah. See, Rajay, you're getting compliments. ಈಗ ಹೇಳು. ಐ ಆಮ್ ಟೆಲಿಂಗ್ ಯು, ಐ ಥಿಂಕ್ ಪ್ರತಿಯೊಬ್ರು ಯಾರ್ಯಾರು ಕಲರ್ಸ್ ನೋಡ್ತಾ ಇದಿರೋ, ನಮ್ಮ ಸ್ಟಾರ್ ಸವಿರುಚಿ ಕಾರ್ಯಕ್ರಮನ ನೋಡ್ತಾ ಇದಿರೋ, ಇದನ್ನ ಖಂಡಿತವಾಗ್ಲೂ ಟೇಸ್ಟ್ ಮಾಡ್ಲೇಬೇಕು, ಟ್ರೈ ಮಾಡ್ಲೇಬೇಕು. ಅದ್ರಲ್ಲೂ ಫಸ್ಟ್ ಟೈಮ್ ಟ್ರೈ ಮಾಡೋರು, ತಿಂತಿರೋರು, ಮಿಸ್ಸಿಂಗ್ ಸಮಥಿಂಗ್. ಯಾ, Mangalore food is so nice, yeah. No wonder we are addicted to it. Ready? Don't eat. ತುಂಬಾ ತಿಂದ್ರೆ ಮಜಾ ಇರಲ್ಲ.
ಹಾಡ್ ಹಾಡ್ಕೊಂಡ್ ತಿನ್ನೋ ಮಜಾ ಇರುತ್ತೆ. ಸೊ ನಿಮ್ಗೆ ಫೇವ್ರೇಟ್ ಹಾಡು ಯಾವ್ದು? ಬಿಸಿಲಾದರೇನು ಮಳೆಯಾದರೇನು ಜೊತೆಯಾಗಿ ಎಂದು ವರ್ಡಿಂಗ್ಸೇ ಗೊತ್ತಿಲ್ಲ, ಲಿರಿಕ್ಸೇ ಗೊತ್ತಿಲ್ಲ ಮೇಡಮ್. ನಾನಿಲ್ಲವೇನು ಕರೆಕ್ಟ್. ಹಾ ಇವಾಗ ಎಸ್ಕೇಪ್ ಆಗೋಣ. Two is company, three is crowd ಅಂತಾರೆ. We are changing that also today. Three is madness. Yes. ಇವಾಗ ಮಜಾ ಮಾಡಿದೀರಾ ಬೆಜ್ಜಾನು ಜೊತೆಯಲ್ಲಿ ಮದುವೆಯಲ್ಲಿ ಆಚೆ ಎಲ್ಲಾ ಕಡೆ. ಇಲ್ಲಿ ಎಷ್ಟು ಮಜಾ ಮಾಡಿದ್ರಿ? ಇಲ್ಲೂ ಸಖತ್ತಾಗಿ ಮಜಾ ಮಾಡಿದೀನಿ ಆಕ್ಚುಲಿ, ಬಿಕಾಸ್ ದಿಸ್ ವಾಸ್ ಫನ್, ವೆರಿ ಮಚ್ ಫನ್. ಇಷ್ಟೊಂದು ಐ ಡಿ ನಾಟ್ ಎಕ್ಸ್ಪೆಕ್ಟ್ ಸೋ ಮಚ್ ಆಫ್ ಫನ್ ಹಿಯರ್. Cooking can be fun. Cooking can be fun if you With the right company. with the right company. ಮನೇಲಂದ್ರೆ ಯಾರು ಕಂಪನಿ ಇಲ್ಲ ಅಲ್ಲ, ಅದಕ್ಕೆ ಅಷ್ಟೊಂದು ಎಂಜಾಯ್ ಮಾಡೋದಕ್ಕಾಗಲ್ಲ. ಬಟ್ ಹಿಯರ್ ಹ್ಯಾವಿಂಗ್ ಕಂಪನಿ ಲೈಕ್ ಲೆಫ್ಟ್ ಅಂಡ್ ರೈಟ್ ಇನ್ ಗುಡ್ ಕಂಪನಿ, ಸೊ ಇಟ್ ವಾಸ್ ವೆರಿ ನೈಸ್. But ನಿಮ್ಮ ಕೈ ರುಚಿ ಮಾತ್ರ ಔಟ್ ಆಫ್ ದ ವರ್ಲ್ಡ್. Amazing, Pragna. It was great having you here. Thank you so much ಬಂದಿದ್ದಕ್ಕೆ. Thank you so much. Thank you so much for giving me this opportunity. Thank you so much. Welcome. ಬಿಸಿಲಾದರೇನು ಮಳೆ ಅದು ಸಾಂಗ್ ಆಗಿಲ್ಲ ಪಾಪ ಹೋಗ್ಬೇಕಾ? ಅವೆಲ್ಲ ಕಳ್ಸ್ಕೊಡ್ಬೇಕಲ್ಲ, ಅದಕ್ಕೆ ಫೀಲಿಂಗ್ ಅಲ್ಲಿ ಹಾಡ್ತದೆ ನಾನು. ಹುಷಾರಿರೋಣ. ಬಿಸಿಲಾದರೇನು ಮಳೆಯಾದರೇನು. ಬಾಯ್ ಪ್ರಜ್ಞಾ. ಬಾಯ್ ಬಾಯ್ ಬಾಯ್. ಈ 3 ದಿನಗಳು ಮ್ಯಾಜಿಕಲ್. ಸೊ ನಿಮ್ಮನ್ನ ಬಿಟ್ಕೊಡೋ ಟೈಮಲ್ಲಿ ಮ್ಯಾಜಿಕ್ ಮಾಡ್ಲಾ ಒಂದು? ನೈಸ್. ಥ್ಯಾಂಕ್ ಯು ಅಂತ ಹೇಳ್ತಾ ನಮ್ಮ ಸ್ಟಾರ್ ಸವಿರುಚಿ ಎಂಟೈರ್ ತಂಡದಿಂದ ನಿಮಗೋಸ್ಕರ ಒಂದು ಸಣ್ಣ ಕಿರುಕಾಣಿಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹಿಯರ್ ಪ್ರಜ್ಞಾ. ಸಾರಿ ಪ್ರಜ್ಞಾ ಅನ್ನ, ಪ್ರಜ್ಞಾನೇ ತಲೆಯಲ್ಲಿದ್ದಾರೆ. ಸಾರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಇಟ್ ಇಸ್ ಪುಂಡಿ ಯಜ್ಞ 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 Finally. ಯಜ್ಞ ಶೆಟ್ಟಿ. ನಾನು ಇವಾಗ ಜಪ ಮಾಡ್ಬೇಕು ಯಜ್ಞ ಯಜ್ಞ ಅಂತ. ಸರಿ, ನೀವು ಜಪ ಮಾಡಬೇಡಿ, ನೀವು ಅಡುಗೆ ಮಾಡ್ಕೊಂಡು ತಿನ್ನಿ. ರೈಟ್. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಲ್. ನಾನು ನಿಮ್ಮ ಪಟ್ ಪಟಾಕಿ ಶ್ರುತಿ ಸೈನಿಂಗ್ ಆಫ್.